ಪ್ಲೀಸ್. ನನ್ನ ಹೆಸರು ರಮೇಶ್ ಎಸ್ ಮೂಲಿಮನಿ. ನಾನು ಅಧೀಕ್ಷಕ ಪುರಾತತ್ವವಿದ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಪ್ರೀ ಹಿಸ್ಟ್ರಿ ಬ್ರಾಂಚ್ ಮತ್ತು ರಾಕ್ ಆರ್ಟ್ ಸ್ಟಡಿ ಯೂನಿಟ್ ನಾಗ್ಪುರದಿಂದ ನಮ್ಮ ತಂಡದ ಜೊತೆಗೆ ಇವತ್ತು ನಾನು ಈ ಒಂದು ಹಿರೇಬೆಣಕಲ್ ಪರಿಸರ ಒಂದು ಸರ್ವೆ ಮಾಡಲಿಕ್ಕೆ ಡಾಕ್ಟರ್ ಶರಣಬಸಪ್ಪ ಕೋಲ್ಕರ್ ಅವರೊಂದಿಗೆ ಮುಂಜಾನೆಯಿಂದ ಪ್ರಾರಂಭ ಮಾಡಿದ್ದೀನಿ. ಸಾಮಾನ್ಯವಾಗಿ ಸುಂದರವಾದಂಥ ಪರಿಸರ ಇದು. ಆಲ್ರೆಡಿ ಈ ಒಂದು ಪರಿಸರ, ಈ ಒಂದು ಸೈಟು ನಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯಲ್ಲಿ ಬಂದಿದ್ದು ಇಲ್ಲಿ ಸಾಕಷ್ಟು ಮೆಗಾಲಿಥಿಕ್ ಮತ್ತು ರಾಕ್ ಪೇಂಟಿಂಗ್ ಹೇರಳ ಮಾತ್ರದಲ್ಲಿ ಇಲ್ಲಿದೆ. ಈ ಒಂದು ಪ್ರದೇಶವನ್ನು ಸರ್ವೆ ಮಾಡುವ ಉದ್ದೇಶ 2023 ನವಂಬರ್ 17ರಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಪ್ರಾಗೈತಿಹಾಸಿಕ ವಿಭಾಗ ಮತ್ತು ರಾಕ್ ಆರ್ಟ್ ಸ್ಟಡಿ ಯೂನಿಟ್ ಅಂತ ಹೊಸ ಒಂದು ವಿಭಾಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸೇರ್ಪಡೆಯಾಗಿದ್ದರಿಂದ ನಾವು ಈ ವರ್ಣಚಿತ್ರಗಳ ಡೀಟೇಲ್ ಸರ್ವೆ ಮಾಡುವ ಒಂದು ಮೂಲ ಉದ್ದೇಶ ಇಟ್ಟುಕೊಂಡು ಪ್ರಪ್ರಥಮ ಬಾರಿಗೆ ಆ ಒಂದು ಯೂನಿಟ್ ಉದ್ಘಾಟನೆ ಆದ ನಂತರ ಈ ಒಂದು ಕಾರ್ಯವನ್ನು ಇವತ್ತಿನ ದಿನ ನಾವು ಹಮ್ಮಿಕೊಂಡಿದ್ದು. ಸಾಮಾನ್ಯವಾಗಿ ಇಲ್ಲಿ ಸಾಕಷ್ಟು ವರ್ಣಚಿತ್ರಗಳು, ಆಕರ್ ಕಲರ್ ಪೇಂಟಿಂಗ್, ಇಲ್ಲಿ ನನ್ನ ಹಿಂಬದಿಯಲ್ಲಿ ಕಾಣ್ತಾ ಇರ್ತಕ್ಕಂಥ ಒಂದು ಪ್ಯಾನಲ್ ಏನಿದೆ ಶೆಲ್ಟರ್ ಒಳಗಡೆ, ಬ್ಯೂಟಿಫುಲ್ ಹ್ಯೂಮನ್ ಫಿಗರೆನ್ಸ್ ಅಂದರೆ ಮಾನವ ಸರಪಳಿ ರೀತಿಯಲ್ಲಿ ಕೆಲವು ಚಿತ್ರಗಳನ್ನು ಆಕರ್ ಕಲರಲ್ಲಿ ಬರೆದಿದ್ದಾರೆ. ಸಾಮಾನ್ಯವಾಗಿ ಮಾನವ ಆವಾಗಿನ ಕಾಲದಲ್ಲಿ ಅವನಿಗೆ ಯಾವುದೇ ರೀತಿಯಾದಂಥ ಪೆನ್ನು ಪೇಪರ್ ಇರದೇ ಕಾರಣ ತನ್ನಲ್ಲಿರ್ತಕ್ಕಂಥ ಭಾವನೆಗಳನ್ನು ಅಭಿವ್ಯಕ್ತಪಡಿಸಲಿಕ್ಕೆ ಈ ಸುಂದರವಾದಂಥ ಪ್ರದೇಶಗಳನ್ನು ಬಳಸ್ಕೊಂಡು ಈ ರೀತಿಯಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಈ ಒಂದು ಹಂತದಲ್ಲಿ ನಮ್ಮ ಒಂದು ಉದ್ದೇಶ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿದ್ದೀವಿ. ಇದನ್ನು ಡೀಟೇಲ್ ಫೋಟೋ ಡಾಕ್ಯುಮೆಂಟೇಷನ್ ಮಾಡಿ ಇದರಲ್ಲಿ ಯಾವ ರೀತಿಯಾದಂಥ ಭಂಗಿಗಳಿದೆ, ಯಾವ ಕಾಲಕ್ಕೆ ಸಂಬಂಧಪಟ್ಟದ್ದು ಅದರ ಬಗ್ಗೆ ಸೂಕ್ಷ್ಮವಾಗಿ ಇನ್ನೂ ನಾವು ಅಧ್ಯಯನ ಮಾಡಬೇಕಾಗಿದೆ. ಆ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ನಾವು ಈ ಒಂದು ಸರ್ವೇಕ್ಷಣಾ ಕಾರ್ಯವನ್ನು ಹಮ್ಮಿಕೊಂಡಿದ್ದು. ಈ ಸಂದರ್ಭದಲ್ಲಿ ಸ್ಥಳೀಕರು ನಮಗೆ ಸಾಕಷ್ಟು ಸಹಾಯ ಮಾಡ್ತಾಯಿದ್ದಾರೆ. ಡಾಕ್ಟರ್ ಕೋಲ್ಕರ್ ಅವರು ಸುಮಾರು 20 ವರ್ಷಗಳಿಂದ ಈ ಒಂದು ನಿರ್ಜಲವಾದ ಪ್ರದೇಶಗಳಲ್ಲಿ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ. ಅದರ ಜೊತೆಗೆ ಅವರ ಒಂದು ಸಹಕಾರ ತೆಗೆದುಕೊಂಡು ನಾವು ಈ ರೀತಿಯಾದಂಥ ಈ ಒಂದು ಪರಿಸರವನ್ನು ಮತ್ತು ಪ್ರಾಗೈತಿಹಾಸಿಕ ನೆಲೆಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದಲ್ಲಿ ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ಸಾಮಾನ್ಯವಾಗಿ ಈ ಪೇಂಟಿಂಗ್ ನೋಡಿದಾಗ ಅನೇಕ ಕಾರಣಗಳಿಂದ ಇವು ವಿನಾಶದ ಹಂತದಲ್ಲಿದೆ. ಸಾಮಾನ್ಯವಾಗಿ ಯಾವ ರೀತಿಯಾಗಿ ಇಲ್ಲಿ ಸಾಕಷ್ಟು ನೇರವಾಗಿ ಮಳೆ ಬರುವುದರಿಂದ, ಮಳೆ ನೀರಿಂದ, ಅದ್ರ ಜೊತೆಗೆ ಸಾಕಷ್ಟು ವಿಸಿಟರ್ಸ್ ಅಂತ ಏನು ಹೇಳ್ತೀವಿ, ಪ್ರೇಕ್ಷಕರು ಅಥವಾ ಪ್ರವಾಸಿಗರು ಬಂದು ಅವುಗಳನ್ನು ಅದ್ರ ಜೊತೆಗೆ ಏನೇನೋ ತೀಡೋದು ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಿರ್ತಾರೆ. ಅಂಥದ್ದೆಲ್ಲ ನಾವು ಯಾರು ಮಾಡಲಿಕ್ಕೆ ಇನ್ನು ಮುಂದೆ ಕೊಡಬಾರ್ದು. ಸಾಮಾನ್ಯವಾಗಿ ಯಾರಾದರೂ ಇದನ್ನು ನೀವು ನೋಡಿದ್ದೆ ಆದರೆ ಈ ಒಂದು ವಿಡಿಯೋ ನೋಡುವ ಸಂದರ್ಭದೊಳಗೆ ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ತತ್ಕ್ಷಣ ಆ ಸಂದರ್ಭದೊಳಗೆ ನೀವು ಯಾಕಂದರೆ ಆ ಸಂದರ್ಭದೊಳಗೆ ನೀವೇ ಅದರ ಸಂರಕ್ಷಕರು. ಯಾರು ನೋಡ್ತಾ ಇರ್ತಾರೋ ಅವರು ಸಂರಕ್ಷಕರು. ನಿಮ್ಮ ಕಣ್ಣಿದ್ರಿಗೆ ಏನಾದರೂ ಈ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಯಾರಾದರೂ ಮಾಡೋದನ್ನು ಕಂಡು ಬಂದರೆ ಅದನ್ನು ತಡೆಯಿರಿ. ಈ ರೀತಿ ತಡೆಯುವುದರಿಂದ ನಾವು ಇಂಥ ಒಂದು ಪ್ರಾಗೈತಿಹಾಸಿಕ ನೆಲೆಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಎಲ್ಲರ ಒಂದು ಶ್ರಮದಾನ ಬಹಳ ಮುಖ್ಯ ಅನ್ನೋದನ್ನು ಈ ಒಂದು ಚಾನಲ್ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.